ಎಲ್ಲರಿಗೂ ನಮಸ್ಕಾರ. ಇವತ್ತು ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯೊಳಗಿನ ಫುಟ್ಪಾತ್ ತೆರವುಗೊಳಿಸುವ ಭಾಗವಾಗಿ ಭಾಳ ರಾಜ್ಯಾದ್ಯಂತ ಚರ್ಚೆ ನಡೀತಾ ಇದೆ. ನನ್ನ ಸಮಾಜ ರಕ್ಷಣಾ ಸೇನೆಯಿಂದ ನಾನು ಫುಟ್ಪಾತಲ್ಲಿರುವಂತಹ ಬಡ ವ್ಯಾಪಾರಿಗಳಿಗೆ ಅನ್ಯಾಯಕ್ಕೆ ಬಿಡಲ್ಲ. ಆದರೆ ಅವರು ಅಲ್ಲಿ ಮಾಡ್ತಾರೋ ಸರಿ ಅಂತ ನಾನು ಹೇಳಲ್ಲ. ಈಗ ಅವರು ಫುಟ್ಪಾತಲ್ಲಿ ಒತ್ತುವರಿಯಾಗಿ ಜನಗಳು ಓಡಾಡೋಕ್ಕೆ ಅಂತ ಇರುವಂಥ ಫುಟ್ಪಾತ್ ತೊಂದರೆ ಆದರೆ ಅವರು ಒತ್ತುವರಿ ತೆರವು ಮಾಡಬೇಕು. ಆ ತೆರವು ಮಾಡಿದಂಥ ಬಡ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಈಗ ಸಯ್ಯಾಜಿರಾವ್ ರೋಡು ಚಿಕ್ಕ ಮಾರ್ಕೆಟ್ ಹತ್ರ ಅದ್ರ ಹಿಂಭಾಗ ಒಂದು ಕಾರ್ ಪಾರ್ಕಿಂಗ್ಗೆ ದಿಕ್ಕಾಪಾಲ್ ನಿಲ್ಲಿಸ್ಕೊಂಡು ಜಾಗ ಒಂದು 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 ಅರ್ಧ ಎಕರೆ ಇರ್ಬೋದು. ಅಲ್ಲಿ ಎಲ್ರಿಗೂ ಒಂದು ಮಳೆಗಾಲದಲ್ಲಿ ಪಾಪ ನೆನ್ಕೊಂಡು ನಾನು ನೋಡ್ತಾ ಇದ್ದೀನಿ, ಬಡ ವ್ಯಾಪಾರಿಗಳು ಮಳೆ ಬಂದರೆ ಗೋರ್ಕೋಬೇಕು, ಆ ಟಾರ್ಪಲ್ ಹಾಕೊಂಡಿಲ್ಲ ಹಿಂದಕ್ಕೆ ನಿಂತು. ಸರ್ಕಾರ ಇರೋದು ಜನಗಳ ಪರವಾಗಿ. ನೀವು ಏನು ತೀರ್ಮಾನ ತಗೋಬೇಕು, ಅವ್ರಿಗೆ ಒಂದು ಸುಸಜ್ಜಿತವಾದ ಒಂದಲ್ಲಿ ಒಂದು 15-20-30 ಸಾವಿರ ಸರ್ಕಾರದಿಂದ ಒಬ್ಬೊಬ್ರು ಖರ್ಚು ಮಾಡಿದ್ರೆ ಏನು ಅವರಿಲ್ಲ, 1,00,000 ಇಲ್ಲ, ಇಲ್ಲಿ ಒಂದು 5-6 ಸಾವಿರ ಜನ ಇದ್ರೆ ಟೋಟಲ್ ಮೈಸೂರು ಸೇರ್ಕೊಂಡ್ರೆ ಅಲ್ಲೆಲ್ಲ ಸುತ್ತಮುತ್ತಗಳು 1,000 ಇರ್ಬೋದು. ಅಂಥ ಪ್ಲೇಸ್ಗಳು ಹುಡುಕಿ ಅವ್ರಿಗೊಂದು ನಿಗದಿತ ಸಣ್ಣ ಶುಲ್ಕ ಹೊರೆ ಆಗದಿದ್ದಂಗೆ ಅವ್ರಿಗೊಂದು ಪೆಟ್ಟಿ ಅಂಗಡಿ ಹಾಕ್ಕೊಟ್ಟು ಆ ಥರ ಮಾರಾಟಕ್ಕೆ ಅನುಕೂಲ ಆಗೋಂಗೆ, ಮಳೆ ಬಿಸಿಲಿಲ್ದಂಗೆ ಜನಗಳು ಹೋಗಿ ಅಲ್ಲಿ ನಿಂತ್ಕೋತಾರೆ ಜಾಗ ಇರುವಂಥದ್ದು. ಆವಾಗ ಟ್ರಾಫಿಕ್ಕು ತಪ್ತದೆ, ಪಾದಾಚಾರ್ಯದು ಒತ್ತುವರಿ ತಪ್ತದೆ. ಎಲ್ಲೆಲ್ಲಿ ಸರ್ಕಾರಿ ಜಾಗ ಪಾರ್ಕ್ಗಳಲ್ಲಿ ಒತ್ತುವರಿ ಆಗೋರೆಲ್ಲ ಡೆಮಾಲಿಷ್ ಮಾಡಿ ಕೊಡಿ. ಈ ಬ್ಲಡ್ ಬ್ಯಾಂಕ್ ಗಿರೀಶ ಕಟ್ಟೋರು ಅದು ಹೊಡಿರಿ, ಅಲ್ಲೊಂದು 30-40 ಅಂಗಡಿ ಸುತ್ತಮುತ್ತ ಅಲ್ಲಿ KR ಹಾಸ್ಪಿಟ್ಲ್ ಎದುರುಗಡೆ ಹಣ್ಣಂಗಡಿ ಅವರೆಲ್ಲ ನಿಂತ್ಕೋತಾರೆ, ಅಲ್ಲಿಗೆ ಬರ್ತಾರೆ, ಯಾವ ದೂರನೂ ಇಲ್ಲ. ಸುತ್ತಮುತ್ತ ವ್ಯಾಪಾರಸ್ಥರು ನೆಕ್ಸ್ಟು ದಸರಾ ಬರುತ್ತೆ. ಆ ದಸರಾದಲ್ಲಿ ಈ ಒತ್ತುವರಿ ಎಲ್ಲ ಓಡಾಡೋಕ್ಕೆ ತೊಂದರೆ ಆಯ್ತದೆ. ಆ ವ್ಯಾಪಾರಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಒಂದು ನಿಗದಿತ ಸ್ಥಳವನ್ನು ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡೋದು ಒಂದು. ಸಾಮಾನ್ಯ ಜನರಿಗೆ ಓಡಾಡೋಕ್ಕೆ ಮತ್ತು ವಾಹನ ದಟ್ಟಣೆ ಆಗುತ್ತಂದಾಗ ತೆರವುಗೊಳಿಸಿ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡೋದು ನನ್ನ ಒತ್ತಾಯ. ಹಾಗೇನು ಮಾತ್ರಕ್ಕೆ ನಾನು ಆ ಬಡ ವ್ಯಾಪಾರಿಗಳ ಪರ ಅಂತಲ್ಲ. ಕಾನೂನು ಒಂದು ಸುಸಜ್ಜಿತವಾದ ನಗರ, ಒಂದು ಸ್ವಚ್ಛ ನಗರ ಆಗೋಕ್ಕೆ ಕಾರ್ಪೊರೇಷನ್ವರೆಗೂ ಅವರು ಸಹಕರಿಸಬೇಕು. ಅವ್ರಿಗೂ ಅನ್ಯಾಯ ಆಗದಂಗೆ ತೀರಾ ಹತ್ತಿರದಲ್ಲಿ ಸಾಕಷ್ಟು ಮೈಸೂರಿನಲ್ಲಿ ಜಾಗ ಇವೆ, ಸಾಕಷ್ಟಿದ್ದಾವೆ. ಒತ್ತುವರಿ ಮಾಡ್ಕೊಂಡು ಬಿಲ್ಡಿಂಗ್ ಹೊಡೆದಾಕಿಯವ, ಒಂದು ಗಂಟೆಲಿ ಆರ್ಡ್ರ್ ಮಾಡಿ ಹೊಡೆದಾಕ್ಸ್ರಿ. ಸರ್ಕಾರದ ಮುಂದೆ ಯಾರೂ ದೊಡ್ಡವರಲ್ಲ. ಆ ಜಾಗ ಕೊಡಿ, ಮಾರಿಬಿಡಿ, ಇಟ್ಕೊಳ್ಳಿಕ್ಕೆ ಬೆಳಿಗ್ಗೆ ಸಂಜೆ ಗಂಟ ಬಿಸಿಲಲ್ಲಿ ಮಳೆಯಲ್ಲಿ ಪಾಪ ನೆನ್ಕೊಂಡು ಬಡ ವ್ಯಾಪಾರ ದಿನ ಕೂಲಿ ಮಾಡ್ಕೊಂಡು ಮಾಡ್ತಾರೆ. ಇನ್ನೊಂದು ಇಲ್ಲಿ ದಂಧೆ ನಡೀತಾ ಇರೋದು, ಯಾರು ವ್ಯಾಪಾರಸ್ಥರು ಅವರೇ ಪಾಪ ಅವ್ರು ಯಾರು ಎದುರ್ಕೋತಾರೆ, ಅವ್ರ ಹತ್ರ ಎಲ್ಲ ಹಣ ವಸೂಲಿ ಮಾಡ್ತಾ ಇರುವಂಥ ಇದು ವಿಷಯ ಎಲ್ರಿಗೂ ತಿಳಿದಿರುತ್ತೆ. ಅದು ನಿಲ್ತದೆ. ನೀವೊಂದು ಜಾಗ ಕೊಟ್ಟರೆ ಪಾಪ ಅದು 100 ರೂಪಾಯಿ 50 ರೂಪಾಯಿ ಡೈಲಿ ಕೊಡೋದು ಹೊಟ್ಟೆಪಾಡ ಆಯ್ತದೆ. ಇದನ್ನೆಲ್ಲ ಗಮನಿಸಿ ಮೈಸೂರು ಮಹಾನಗರ ಪಾಲಿಕೆ ಕಮಿಷನರು ಮತ್ತು DC ಅವರು ವ್ಯವಸ್ಥಿತವಾದ ಒಂದು ಸುಸಜ್ಜಿತವಾದ ಒಂದು ವ್ಯವಸ್ಥೆ ಮಾಡಿಕೊಂಡು ಅವರ ತೆರವುಗೊಳಿಸಿ, ಅಥವಾ ಅಲ್ಲೇನಾದ್ರು ತೊಂದರೆ ಆಗಿದ್ರೆ ಪಕ್ಕದಲ್ಲಿ ಯಾವುದಾದ್ರು ಒಂದು ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿಕೊಂಡು ಅವ್ರಿಗೆ ನ್ಯಾಯ ಒದಗಿಸ್ಬೇಕು. ಪದಾಚಾರಿ ತೊಂದರೆ ಆಯ್ತಿದ್ರೆ ತೆರವು ಮಾಡಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿಕೊಂಡು ಅವ್ರಿಗೂ ತೊಂದರೆ ಆಗದಂಗೆ ಆಡಳಿತಾತ್ಮಕವಾಗಿ DC ಅವರು ಮತ್ತು ಕಾರ್ಪೊರೇಷನ್ ಆಯುಕ್ತರು ಎಲ್ಲ ಸೇರಿಕೊಂಡು, ಕಮಿಷನರ್ ಸೇರಿಕೊಂಡು ಒಂದು ಸಭೆ ನಡಾವಳಿ ಮಾಡಿಕೊಂಡು ಇದಕ್ಕೆ ಯಾವ ರೀತಿ ಅವ್ರು ಮುನ್ನೆಚ್ಚರಿಕೆ ಕೊಟ್ಟು ಅವ್ರು ತೊಂದರೆ ಆಗದಂಗೆ ವಸ್ತುಗಳಿಗೆ ತೆರವು ಮಾಡಿಸೋದು ಒಳ್ಳೆಯದು. ಅನಾನುಕೂಲ ಆಗೋದೇ ಇಲ್ಲ ಅಂದಾಗ ಅಲ್ಲಿ ಅವ್ರ ವ್ಯಾಪಾರ ಮಾಡಲಿ. ವಿಶಾಲವಾಗಿ ಫುಟ್ಪಾತ್ ಇದ್ದರೆ ಅದನ್ನ ಸ್ವಲ್ಪ ಹಿಂದಕ್ಕೆ ಹಾಕೊಂಡು ಮಾಡಿ, ಪಾದಾಚಾರಿ ಓಡಾಡೋ ಮಾಡಿ ವ್ಯವಸ್ಥೆ ಮಾಡಿ. ಈ ಥರ ಒಂದು ಅವ್ರಿಗೆ ಬದುಕು ಕಟ್ಕೋಕೆ ನೀವು ಸರ್ಕಾರ ವ್ಯವಸ್ಥೆ ಮಾಡೋಕೆ ಹೊರತು ಏಕಾಏಕಿ ಅವ್ರನ್ನ ಖಾಲಿ ಮಾಡಿಸೋದು. ಮತ್ತು ಅದಕ್ಕೆ ನೋಡಿ ಅಲ್ಲಿ ವ್ಯವಸ್ಥೆ ಏನಿದೆ, ಅದರಲ್ಲಿ ಯಾರು ಅಕ್ರಮ ಕಟ್ಟಡ ಕಟ್ಟೋರು ಫುಟ್ಪಾತ್ ಹೊಡೆದಾಕಿ, ಫಸ್ಟ್ ಹೊಡೆದಾಕಿ ಆಮೇಲೆ ಇರ್ಬೋದು ವ್ಯವಸ್ಥೆ ಮಾಡಿ. ದೊಡ್ಡ ದೊಡ್ಡ ಬಿಲ್ಡಿಂಗು ಮೆಟ್ಲುಗಳು ಹಾಕೊಂಡವ್ರೆ, ಬೆಂಗಳೂರು ಹೊಡಿತಾರೆ ನೋಡಿ, ಹಂಗೆ ಮೈಸೂರಲ್ಲಿ ಹೊಡೆದಾಕಿ. ಯಾವ ಬಿಲ್ಡಿಂಗು ಮುಲಾಜ್ ಇಲ್ದೇ ಹೊಡೆದಾಕಿ. ಅವಾಗ ಇನ್ನೂ ಅರ್ಧ ಟ್ರಾಫಿಕ್ ಸಮಸ್ಯೆ ತಪ್ತದೆ, ಕ್ಲೀನಿಂಗ್ ಆಯ್ತದೆ, ಮತ್ತು ಮಳೆ ನೀರಾಗಲಿ ಇನ್ನೊಂದಾಗಲಿ ಹೋಗಿ ಸರಿಯಾಗಿ ವ್ಯವಸ್ಥೆ ಆಯ್ತದೆ. ಇದ್ರ ಬಗ್ಗೆ ಕ್ರಮಕ್ಕೆ ನಾನು ಆಗ್ರಹಿಸ್ತಾ ಇದ್ದೀನಿ. ಇದನ್ನು ಒಂದು ಕ್ರಮವಾಗಿ ಮಾಡಿರೋದೇ ನನ್ನ ಒತ್ತಾಯ. ಈಗ 16 ವರ್ಷದಿಂದ ಅದೇ ವೃತ್ತಿನ ನಂಬಿಕೊಂಡು ಜನ ಬದುಕ್ತಾ ಇದ್ದಾರೆ. ಅವ್ರ ಸಂಸಾರಗಳು, ಅವ್ರ ಮನೆ ಮಠ, ಅವ್ರ ಖರ್ಚು ವೆಚ್ಚ ಅದರಲ್ಲೇ ನಡೀತಾ ಇದೆ. ಇದು ಒಂದು ಕಡೆ ಆದರೆ, ನಿರುದ್ಯೋಗ ಸಮಸ್ಯೆಯಿಂದ ಭಾಳಷ್ಟು ವಿದ್ಯಾವಂತ ಯುವಕರು ಕೂಡ ಇವತ್ತು ಸಣ್ಣ ಪುಟ್ಟ ಸ್ವಯಂ ಉದ್ಯೋಗನ ಫುಟ್ಪಾತ್ನಲ್ಲಿ ಮಾಡ್ತಾಯಿದ್ದಾರೆ. ಅಂಥವ್ರಿಗೆಲ್ಲ ಒಂದು ಸಮಸ್ಯೆ ಆಗೋದಿಲ್ಲ. ಖಂಡಿತ ನಾನು ಅದನ್ನು ಹೇಳ್ತಾ ಇರೋದು. ಈ ಒಂದು ಬಡ ವ್ಯಾಪಾರಿಗಳು ಮಾಡ್ತಾ ಇರೋದು ಸ್ವಯಂ ಉದ್ಯೋಗ ಮತ್ತು ನಿರುದ್ಯೋಗ ಸಮಸ್ಯೆಗೆ ಅವರು ಎಲ್ಲೋ ಪರೋಕ್ಷವಾಗಿ ಬೆಂಬಲ ಕೊಡ್ತಾವ್ರೆ. ಒಂದು ನಿರುದ್ಯೋಗ ಅವಾಯ್ಡ್ ಮಾಡೋಕ್ಕೆ ಅದು ನಾನು ಭಾಳ ಒಪ್ತೀನಿ. ಆದರೆ ಅವ್ರಿಗೆ ವ್ಯವಸ್ಥೆ ಮಾಡಿ ನೇರ ತೊಂದರೆ ಮಾಡಬೇಡಿ. ದಿನ ಸಡನ್ಲಿ ನಿಲ್ಲಿಸ್ಬಿಟ್ರೆ ಅವ್ರು ದಿನ ಬರುವಂಥ ಆದಾಯದಲ್ಲಿ ಬದುಕ್ತಾ ಇರುವಂಥದ್ದು. ಯಾರಕ್ಕೋ 100ಕ್ಕೆ 1000ಕ್ಕೊಬ್ಬ ಭಾಳ ಬಲಿಷ್ಠವಾಗಿರ್ಬೋದು. ಅವರೆಲ್ಲ ಮಕ್ಕಳು ಓದಿಸಿ ಸರಿಯಾದ ಮನೆಗಳಿರಲ್ಲ. ಹಾಗಾಗಿ ಅವ್ರಿಗೆ ಏಕಾಏಕಿ ತೊಂದರೆ ಕೊಡೋಕೆ ಹೋಗ್ಬಿಡಿ. ಅವ್ರಿಗೇನು ಸುರಕ್ಷತೆ ಕ್ರಮ ಮತ್ತು ಅವ್ರಿಗೇನು ವ್ಯವಸ್ಥೆ ಮಾಡಬೇಕು ವ್ಯಾಪಾರಕ್ಕೆ ಅದನ್ನು ಮಾಡಿ ಕ್ರಮ ತಗೊಳ್ಳಿ. ಮೊದಲು ಫಸ್ಟ್ ಪ್ಲೇಸ್ಗಳು ಗುರುತಿಸ್ಕೊಂಡು ಇಷ್ಟು ಜನ ಅವರೇ ಒಂದು ಅಂದಾಜು ಮಾಡ್ಕೊಂಡು ಇವ್ರಿಗೆ ಎಲ್ಲಿ ಪ್ಲೇಸ್ ಕೊಡ್ಬೋದು ತೀರ್ಮಾನ ಮಾಡ್ಕೊಂಡು ಮಾಡಿದ್ರೆ ಅವ್ರು ಅಲ್ಲಿ ಹೋಗ್ತಾರೆ. ಅವ್ರೇನು ಹೋಗಲ್ಲ ಅಂತ ಹೇಳೋದು. ಜನ ಅಲ್ಲಿಗೆ ಹೋಗ್ತಾರೆ. ಹತ್ರದಲ್ಲಿ ಮಾಡಿ, ಸಾಕಷ್ಟು ಪ್ಲೇಸ್ಗಳು ಮೈಸೂರಲ್ಲಿ. ಅಲ್ಲಲ್ಲೇ ಎಲ್ಲೆಲ್ಲಿ ಒತ್ತುವರಿ ಆಗಿವೆ ಸರ್ಕಾರಿ ಜಾಗಗಳ ಕ್ಲೀನ್ ಮಾಡಿಬಿಟ್ಟು ಅದಕ್ಕೊಂದು ವ್ಯವಸ್ಥೆ ಮಾಡಿ, ಟೆಂಪ್ರವರಿ ಶೆಡ್ಸ್ಗಳು ಹಾಕ್ಕೊಂಡು ನೀಟಾಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ.